ಜಸ್ಟ್ ಪಾಸ್ ಎಂಬ ಈ ನೂತನ ಚಲನಚಿತ್ರ ಬಹಳ ವಿಶೇಷವಾಗಿದೆ. ಇದು ಈ ಜನರೇಷನ್ನ ಯುವಕರಿಗೆ ಒಂದು ಮಾರ್ಗದರ್ಶನವಾಗಿದೆ ಅಂತ ಹೇಳುವಲ್ಲೇ. ಕಾರಣ ಅಷ್ಟೇ, ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿರ್ತಾರೆ. ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಫಸ್ಟ್ ಕ್ಲಾಸ್ ಬರಬೇಕು, ಸೆಕೆಂಡ್ ಕ್ಲಾಸ್ ಬರಬೇಕು, ಅಥವಾ ರ್ಯಾಂಕ್ ತೊಗೋಬೇಕು, ಓದ್ಬಿಟ್ಟು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತೆಲ್ಲ ಒತ್ತಡ ಇರ್ತದೆ. ಆದರೆ ಅನೇಕ ಕಾರಣಗಳಿಂದ ಕೆಲವು ಟೈಮು ಮಕ್ಕಳ ಶ್ರದ್ಧೆ ಇಲ್ಲದೇನೋ ಅಥವಾ ಯಾವುದ್ಯಾವುದೋ ಕಾರಣಗಳಿಂದ ಅವ್ರು ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲರೂ ಫಸ್ಟ್ ಕ್ಲಾಸ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಜಸ್ಟ್ ಪಾಸ್ ಆದ ಕೂಡಲೇ ಪಾಸ್ ಆದ ನಂತರ ಇವರು ಇಡೀ ಜೀವನದಲ್ಲಿ ಇವರೇನು ಸಾಧನೆ ಮಾಡೋದಿಲ್ಲ ಅಂತಲ್ಲ. ಜಸ್ಟ್ ಪಾಸ್ ಮಾಡಿಯೂ ಕೂಡ ಅನೇಕ ಸಾಧಕರು ಬೇಕಾದಷ್ಟು ಜನ ಇದ್ದಾರೆ. ಅವರು AS ಮಾಡಿದ್ದಾರೆ, ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅಂದರೆ ಪ್ರಯತ್ನ ಭಾಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅವರು ಜೀವನದಲ್ಲಿ ಸಾಧಿಸಬೇಕಾದ್ರೆ ಬರೀ ರ್ಯಾಂಕಿಂಗು ಮಾರ್ಕ್ಸ್ ಅಲ್ಲ, ಬಟ್ ಅವನು ನಿಜವಾಗ್ಲೂ ಕೂಡ ಕಂಟಿನ್ಯೂಸ್ ಆಗಿ ಅವರು ಎಫರ್ಟ್ಸ್ಗಳನ್ನ ಆಗ್ತಾಯಿದ್ರೆ, ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ, ಶ್ರಮ ಇದ್ದರೆ, ಪರಿಶ್ರಮ ಇದ್ದರೆ ಖಂಡಿತ ಜೀವನದಲ್ಲಿ ಬರ್ಬೋದು ಅನ್ನೋದಕ್ಕೆ ಇದೊಂದು ಹೊಸದಾಗಿ ಒಂದು ಸಿನಿಮಾ ತೆಗೆದಿದ್ದಾರೆ. ಅದರಲ್ಲಿ ಬೀರೇಶ್ ಕಿಂಗ್ ಉಯ್ಲಾಡೋರ್ದು ಪಾತ್ರ ಭಾಳ ಮುಖ್ಯವಾಗಿದೆ. ಅವ್ರದ್ದೇ ಭಾಳ ಮುಖ್ಯ ಈ ಚಲನಚಿತ್ರ ಬರಬೇಕಾದ್ರೆ. ಇದು ರಘು ಒಬ್ಬರ ನಿರ್ದೇಶನದಲ್ಲಿ, ರವಿಶಂಕರ್ ಅವರ ರಘು ಡೈರೆಕ್ಟರ್ ಆಗಿದ್ದಾರೆ ಮತ್ತು ಶಶಿಧರ್ ರವರು ನಿರ್ಮಾಪಕರಾಗಿದ್ದಾರೆ. ಮತ್ತು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ನು ಸಾಧು ಕೋಕಿಲ್, ಭಾಳ ಹಿರಿಯ ನಟರಾದಂಥ ಸಾಧು ಕೋಕಿಲ್ರವರಿದ್ದಾರೆ ಮತ್ತು ಶ್ರೀ ಮಹಾದೇವ್ ಇದ್ದಾರೆ ಹೀರೋ ಆಗಿ, ಮತ್ತು ರಂಗಾಯಣ ರಘು ಇದ್ದಾರೆ, ಮತ್ತು ಹೀರೋಯಿನ್ ಆಗಿ ಪ್ರಣತಿ ಹೀರೋಯಿನ್ ಆಗಿ ಪ್ರಣತಿ ಇದ್ದಾರೆ. ಸ್ವಲ್ಪ ಬ್ರೇಕ್ ಮಾಡ್ಕೊಂಡು ಇದು ಮಾಡಿರಲ್ಲ, ಪ್ರಣತಿ ಇದ್ದಾರೆ. ಹಾಗಾಗಿ ಈ ಜಸ್ಟ್ ಪಾಸು ಮಕ್ಕಳ ಅಥವಾ ಭವಿಷ್ಯದಲ್ಲಿ ಯುವಕರ ಮನಸ್ಸಲ್ಲಿ ಕೀಳರಿಮೆ ತೆಗೆದು ಒಂದು ಆಶಾಭಾವನೆ ಉತ್ಪತ್ತಿ ಮಾಡಲಿಕ್ಕೆ ಹೊರಟಿದೆ. ಇದು ತುಂಬ ಯಶಸ್ಸು ಕಾಣಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರ ಜೀವನದಲ್ಲೂ ಕೂಡ ಬರೀ ಜಸ್ಟ್ ಪಾಸ್ ಆದ ತಕ್ಷಣಕ್ಕೆ ಇವರೇನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳೋದು ಬೇಡ. ಜಸ್ಟ್ ಪಾಸ್ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯ ಸಾಧಕರಾಗ್ಬೋದು ಅಂತೇಳಿಕೆ ಇದೊಂದು ಸಿನಿಮಾ ಇದೆ. ಇದು ಎಲ್ಲರೂ ನೋಡಬೇಕು. ನೋಡಿ ಈ ಜೀವನದಲ್ಲಿ ಉತ್ತಮ ಸಾಧಕರಾಗಬೇಕು ಅಂತೇಳಿ ನಾನು ಆಸೆ ಪಡ್ತೇನೆ. ಟ್ರಯಲ್ ನೋಡಿದ್ದೀನಿ ನಾನು. 9ನೇ ತಾರೀಕು ನೋಡಿಲ್ವಲ್ಲಪ್ಪ ಟ್ರಯಲ್ ತೋರಿಸ್ತಾರೆ, ಸಾಂಗ್ ಎಲ್ಲ. ನಾನು ಕೂಡ ಈ ಟ್ರಯಲ್ ಸಂಪೂರ್ಣ ನೋಡಿಲ್ಲ, ಬಟ್ ಕೆಲವು ಭಾಗ ನೋಡಿದ್ದೀನಿ. ಬಟ್ ಭಾಳ ಆಕರ್ಷಣೀಯವಾಗಿದೆ. ಮತ್ತು ಇದು ಫೆಬ್ರವರಿ 9ಕ್ಕೆ ಇದು ರಿಲೀಸ್ ಆಗ್ತಾಯಿದೆ. ಎಲ್ಲ ಯುವಕರಿಗೆ ಮತ್ತು ಯುವತಿಗೆ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇದನ್ನು ನೋಡೋದ್ರಿಂದ ನಿಮ್ಮ ಮನಸ್ಸು ಹಗುರಾಗುತ್ತೆ, ಜೊತೆಗೆ ಸ್ಫೂರ್ತಿ ಬರುತ್ತೆ. ನೀವು ನಿಮ್ಮ ಪರಿಶ್ರಮ ಮುಂದುವರಿಸಿ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಇದನ್ನು ಆಶಿಸ್ತೇನೆ. ಫಿಲಿಮ್ ಟಿಕೆಟ್ ತಗೋತೀನಿ. ಫಿಲಿಮ್ ಟಿಕೆಟ್ ಪ್ಲೀಸ್. ಆಯಿತು, ಥ್ಯಾಂಕ್ ಯು ಸರ್. ಆಯಿತು, ದೇವರು ಒಳ್ಳೆ ಮಾಡಲಿ. ಸ್ವಲ್ಪ ಆಯಿತು. ಸಂಪೂರ್ಣ ನಾನು ನೋಡಿಲ್ಲ, ಬಟ್ ಆಶಾದಾಯಕವಾಗಿ. ಕೇಂದ್ರ ಸರ್ಕಾರದ ಬಜೆಟ್ಟು ನಿರಾಶಾದಾಯಕವಾಗಿದೆ. ರಾಷ್ಟ್ರದಲ್ಲಿ ನಿರುದ್ಯೋಗಿಗಳಿಗೆ, ಶ್ರಮಜೀವಿಗಳಿಗೆ, ರೈತರಿಗೆ, ವಿದ್ಯಾವಂತ ಯುವಕರಿಗೆ ಯಾವುದೇ ಹೇಳ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಇವರ ಕಾರ್ಯಕ್ರಮದಲ್ಲಿ, ಇವರ ಒಂದು ಯೋಜನೆಯಲ್ಲಿ ಒಂದು ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರು ಒಂದು ರಾಜ್ಯದಲ್ಲಿ ಒಂದು ಡ್ಯಾಮ್ ಬಗ್ಗೆ ಇವರು ಮಾಡಿಲ್ಲ. ಯಾಕಂದರೆ ಡ್ಯಾಮ್ ಅಂದರೆ ಅದು ಇರಿಗೇಷನ್ಗೆ ಭಾಳಷ್ಟು ಸಹಾಯ ಆಗ್ತದೆ, ಅನೇಕ ರೈತರ ಜೀವನ ಬರ್ತದೆ. ಒಂದು ಡ್ಯಾಮ್ ಇಲ್ಲ. ಅಲ್ಲದೆ ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿ ಬಗ್ಗೆಯೂ ಕೂಡ ಮಾತಾಡಿಲ್ಲ. ಇಂಡಸ್ಟ್ರಿ ಬಗ್ಗೆ ಇಲ್ಲ, ಡ್ಯಾಮ್ ಬಗ್ಗೆ ಇಲ್ಲ, ಮತ್ತು ಯಾವುದೇ ಒಂದು ಯೋಜನೆ ಕೂಡ ಇಲ್ಲ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಇವ್ರು ಹೇಳಿದ್ರು 15 ಲಕ್ಷ ಉದ್ಯೋಗ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಮಾನ್ಯ ಪ್ರಧಾನಮಂತ್ರಿಗಳ ಹಿಂದೆ. 15 ಲಕ್ಷ ಅಲ್ಲ, 1 ಲಕ್ಷ ಉದ್ಯೋಗನೂ ಕೂಡ ಇವರು ಸೃಷ್ಟಿ ಮಾಡಲಿಲ್ಲ ಕಳೆದ ಬಜೆಟ್ ಹೇಳಿ. ಈ ಬಗ್ಗೆ ಈ ವರ್ಷವೂ ಕೂಡ ಉದ್ಯೋಗಿಗಳ ಬಗ್ಗೆ, ಉದ್ಯೋಗ ಕೊಡೋದ್ರ ಬಗ್ಗೆ, ಯಾವುದೇ ಒಂದು ಫ್ಯಾಕ್ಟ್ರಿಗಳ ಬಗ್ಗೆ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ. ಇಂಡಸ್ಟ್ರೀಸ್ ಬಗ್ಗೆ ಇಲ್ಲ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬಗ್ಗೆ ಇಲ್ಲ, ಮತ್ತು ರೈತರ ಬಗ್ಗೆ ಇಲ್ಲ. ಯಾವುದೇ ಒಂದು ಹೇಳ್ಕೊಳ್ತಕ್ಕಂಥ ಕಾರ್ಯಕ್ರಮ ಇಲ್ಲದೇ ಇರೋದ್ರಿಂದ ಇದೊಂದು ನಿರಾಶಾದಾಯಕವಾದಂಥ ಬಜೆಟ್ಟು. ಇದು ರಾಷ್ಟ್ರದ ಪ್ರಗತಿಗೆ ಯಾವುದೇ ರೀತಿಯ ಪಾತ್ರ ಅಥವಾ ಪ್ರೋಗ್ರಾಮ್ಗಳನ್ನ BJP ಮಾಡಿಲ್ಲ ಅಂತ ನಾನು ಹೇಳ್ಬೋದು. ಪ್ರತ್ಯೇಕ ರಾಷ್ಟ್ರ ಅಂತ ನಾವು ಹೇಳೋದಕ್ಕಿಂತ ಈಗ ಇದು ಎಲ್ಲ ರಾಜ್ಯಗಳು ಸೇರಿರ್ತಕ್ಕಂಥದ್ದು ಸಂಯುಕ್ತ ನಮ್ಮ ದೇಶ.
ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ. ಯಾಕೆಂದರೆ ಪ್ರತ್ಯೇಕ ರಾಜ್ಯಗಳಿದ್ದರೂ ಕೂಡ ರಾಜ್ಯಗಳಿಂದ ಸೇರಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು. ಈ ಮಲತಾಯಿ ಧೋರಣೆ ತೋರಿಸಿದ್ರೆ ಯಾರು ಕೇಂದ್ರ ಸರ್ಕಾರ, ಆಗ ರಾಜ್ಯ ಸರ್ಕಾರ ಏನು ಮಾಡಬೇಕು? ಉದಾಹರಣೆಗೆ ಇವರು ಅನುದಾನ ಕೊಡ್ತಕ್ಕಂಥದ್ದು ರಾಜ್ಯಗಳಿಗೆ, ಯಾವುದೇ ಒಂದು ಯೋಜನೆ ತಗೊಳ್ಳಿ, ಎಲ್ಲ ರಾಜ್ಯಗಳಿಗೆ ಒಂದೇ ರೀತಿಯ ಯೋಜನೆಗಳನ್ನ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಒಂದು ರಾಜ್ಯಕ್ಕೆ ಅನುದಾನ ಜಾಸ್ತಿ ಕೊಡೋದು, ಇನ್ನೊಂದು ರಾಜ್ಯಕ್ಕೆ ಅನುದಾನ ಕಡಿಮೆ ಕೊಡೋದು, ಒಂದು ರಾಜ್ಯಕ್ಕೆ ಉತ್ತೇಜನ ಕೊಡ್ತಕ್ಕಂಥದ್ದು, ಇನ್ನೊಂದು ರಾಜ್ಯಕ್ಕೆ ಉತ್ತೇಜನ ನೀಡದೇ ಇದ್ದರೆ, ಮತ್ತು ಇಷ್ಟೊಂದು ತಾರತಮ್ಯ ರಾಷ್ಟ್ರದ ಮಟ್ಟದಲ್ಲಿ ಅವ್ರು ಮಾಡಿದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಏನಾಗಬೇಕು, ಏನಂತ ತಿಳ್ಕೊಬೇಕು ನಾವು? ಉದಾಹರಣೆಗೆ ತಗೊಳ್ಳಿ, ನಮ್ಮಿಂದ ಇವರೇನು ಹೊಸದಾಗಿ ಕೊಡೋದು ಬೇಡಿ ಅನುದಾನಗಳನ್ನ, ನಮ್ಮಿಂದ ತೆರಿಗೆ ವಸೂಲಿ ಮಾಡಿದಂಥದ್ದನ್ನು ನಮಗೆ ವಾಪಸ್ ಕೊಟ್ಟರೆ ಸಾಕು, ಅದರಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡ್ಕೋಬೋದು. ಅದನ್ನು ಕೂಡ ಕೊಡೋದಿಲ್ಲ. ಇದರಲ್ಲೂ ಕೂಡ ತಾರತಮ್ಯ, ಒಂದೊಂದು ರಾಜ್ಯಕ್ಕೆ ಜಾಸ್ತಿ ಕೊಡ್ತಕ್ಕಂಥದ್ದು, ಇನ್ನೊಂದು ರಾಜ್ಯಕ್ಕೆ ಕಡಿಮೆ ಕೊಡ್ತಕ್ಕಂಥದ್ದು. ಈ ತಾರತಮ್ಯ ಮಾಡೋದ್ರಿಂದ ಬಹುಶಃ ಡಿ ಕೆ ಸುರೇಶ್ ಅವರು ಬೇಜಾರು ಮಾಡಿ ಹೇಳಿರ್ಬೋದು ಅಷ್ಟೇ. ಅಷ್ಟನ್ನು ಅದೊಂದು ಅವರು ಹೇಳಿರ್ತಕ್ಕಂಥದ್ದು ಅಸಮಾಧಾನದಿಂದ ಹೇಳಿದ್ದಾರೆ ಅಷ್ಟೇ. ಇದು ಇದನ್ನು ಕೆಟ್ಟದಲ್ಲ, ಅಸಮಾಧಾನದಿಂದ ಇದು ತಾರತಮ್ಯ ಮಾಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಭಾಳ ಕಡೆಗಣಿಸಿದೆ. ರಾಜ್ಯ ಸರ್ಕಾರಕ್ಕೆ ಉತ್ತೇಜನ ನೀಡ್ತಾ ಇಲ್ಲ, ಮೋಸ ಮಾಡಿದೆ ಅಂತ ಭಾಳ ಮನಸ್ಸನ್ನು ಹೊಂದ್ಕೊಂಡು ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ನಮ್ಗೆ ಆಲ್ರೆಡಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸದಾ ಮಾತಾಡಿದರೆ, ಜಸ್ಟ್ ಪಾಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣನೂ ಮಾತಾಡಿದ್ದಾರೆ ನಮ್ಮ ಪ್ರಮೋಷನ್ ಬಗ್ಗೆ. ಹಾಗೂ ನಾವು ಏನೇನು ಪ್ರಮೋಷನ್ ಮಾಡಬೇಕು ನಮ್ಮ ಜಸ್ಟ್ ಪಾಸ್ ತಂಡದಿಂದ ಪ್ರತಿಯೊಬ್ಬರು ನಾವು ಟೀಮಲ್ಲಿ ಪ್ರಮೋಟ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಜಸ್ಟ್ ಪಾಸ್ ಪರವಾಗಿ. ಇದೇ ತಿಂಗಳು 9ನೇ ತಾರೀಕು ರಾಜ್ಯಾದ್ಯಂತ ಜಸ್ಟ್ ಪಾಸ್ ತೆರೆ ಕಾಣ್ತಾ ಇದೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೂನ್ದಲ್ಲಿ ಫಸ್ಟು, ಸೆಕೆಂಡು, ಥರ್ಡ್ ಅಂತ ಇರುತ್ತೆ. ಜಸ್ಟ್ ಪಾಸು 4ನೇ ಲಿಸ್ಟಿಗೆ ಬರುತ್ತೆ. ಬಟ್ಟು ಜಸ್ಟ್ ಪಾಸ್ ಆದವರು ಒಂದು ಸಾಧನೆ ಮಾಡ್ಬೋದು ಅನ್ನೋದು ನಮ್ಮ ಫಿಲಮಲ್ಲಿ ಮುಖ್ಯ ಕತೆ ಕಂಟೆಂಟ್ ಇದೆ. ಸೊ ಎಲ್ಲರೂ 9ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಕರ್ನಾಟಕದ ಜನತೆಗೆ ನಾನು ಒಂದೇ ಒಂದು ಕೇಳೋಕ್ಕೆ ಕೈ ಮುಗಿದು ಕೇಳ್ತೀನಿ, ಎಲ್ಲ ಬಂದು ಜಸ್ಟ್ ಪಾಸ್ ಸಿನಿಮಾನ ನೋಡಿ. ಹೊಸ ಪ್ರೊಡ್ಯೂಸರು ನಿರ್ಮಾಪಕರು KV ಶಶಿಧರ್ ಅಂತೇಳಿ ಮಿನಿಮಮ್ 7ರಿಂದ 8 ಕೋಟಿ ಬಜೆಟ್ ಹಾಕಿದ್ದಾರೆ. ಡೈರೆಕ್ಟ್ರು KM ರಘು ಅಂತೇಳಿ ತರ್ಲೆ ವಿಲೇಜು, ಪರಸಂಗ, ದೊಡ್ಡ ಹಟ್ಟಿ, ಬೋರೇಗೌಡ 3 ಫಿಲಮ್ ಮಾಡಿ 4ನೇ ಫಿಲಮು. ಸೊ ನಾನೇ KV ಶಶಿಧರ್ನ ಡೈರೆಕ್ಟ್ರನ್ನ ನಾವೇ ಪರಿಚಯ ಮಾಡಿಸಿ ನಮ್ಮ ಮುಖಾಂತರನೇ ಮಾಡಿರೋದು. ಹಾಗಾಗಿ ನನಗೆ ತುಂಬ ಜವಾಬ್ದಾರಿ ಇದೆ. ಎಲ್ಲರೂ ನೋಡಿ ಅಂತ. ಸರ್, ನನಗೇನು ಪಾತ್ರ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಒಬ್ಬ ಆ್ಯಕ್ಟರೇ, ಬಟ್ ನಾನು ಇದು ಪಾತ್ರ ಏನು ಮಾಡಲಿಲ್ಲ. ನಾನೇನು ಅಂದರೆ ಜಸ್ಟ್ ಪಾಸ್ ಟೀಮ್ಗೆ ಬೆನ್ನೆಲುಬಾಗಿ ನಿಂತಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಏನಾಗುತ್ತೆ ಪಾತ್ರ ಆ್ಯಕ್ಟಿಂಗ್ ಬಂದು ಶ್ರೀಮಾದೇವ್ ಅಂತೇಳಿ ಹೀರೋ, ರಂಗಾಯಣ ರಘು ಸರ್ ಮಾಡಿದ್ದಾರೆ, ಸಾಧು ಕೋಕಿಲ್ ಸರ್ ಮಾಡಿದ್ದಾರೆ, ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ ಸರು, ಆಮೇಲೆ ಪ್ರಕಾಶ್ ತುಂಬಿನಾಡು, ದೀಪಕ್ ರೈ, ದಾನಪ್ಪ, ಗೋವಿಂದೇಗೌಡ, ಜಿಜಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ಸರ್. ಕನ್ನಡ ಹಳಬ್ರೆಲ್ಲ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್, ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗಿದೆ. 9ನೇ ತಾರೀಕು ದಯವಿಟ್ಟು ಎಲ್ಲ ನೋಡಿ ಸರ್. ಸರ್, ಈ ಜಸ್ಟ್ ಪಾಸ್ ಫಿಲಮ್ ಬರ್ತಿದೆ, ಸಮಾಜಕ್ಕೆ ಒಳ್ಳೆ ಮೆಸೇಜು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ, ಜಸ್ಟ್ ಪಾಸು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ತುಂಬ ಆತಂಕ ಪಡೋಂಥದ್ದು ಏನಿಲ್ಲ. ಜಸ್ಟ್ ಪಾಸ್ ಮಾಡಿರೋರು ಮುಂದೆ ನಾವು ಸಮಾಜಕ್ಕೆ ಒಳ್ಳೆ ಅಧಿಕಾರಿಗಳಾಗ್ಬೋದು, ಒಳ್ಳೆ ಇದು ಓದ್ಬೋದು, ಒಳ್ಳೆ ಮುಂದಕ್ಕೆ ಬರ್ಬೋದು ಅನ್ನೋದನ್ನ ಇದನ್ನು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಈ ಜಸ್ಟ್ ಪಾಸು 9ನೇ ತಾರೀಕು ರಿಲೀಸ್ ಆಗ್ತಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಜನಾಂಗದವರು, ಎಲ್ಲ ಯುವಕರು ಮತ್ತು ವಯಸ್ಕರು ಎಲ್ಲರೂ ನೋಡಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ.